ಆತ್ಮೀಯ ಬಂಧುಗಳೇ ನಮಸ್ಕಾರ. ಕರ್ನಾಟಕ ರಾಜ್ಯಾದ್ಯಂತ ಕಾರ್ಯನಿರತ ಪತ್ರಕರ್ತರು, ಮೀಡಿಯಾ ಮಾಧ್ಯಮ ಮಿತ್ರರು, ಪತ್ರಿಕೆಯವರಾಗಿದ್ದರು, ಎಲೆಕ್ಟ್ರಾನಿಕ್ ಮೀಡಿಯಾ ಆಗಿರ್ಬೋದು ಅಥವಾ ಒಟ್ಟಾರೆ ನಮ್ಮ ಪತ್ರಕರ್ತ ಬಂಧುಗಳಿಗೆ ನಾನು ವೈಯಕ್ತಿಕವಾಗಿ ಅವರ ಪರಿಶ್ರಮ ಮತ್ತು ಅವರ ಸೇವಾ ಮನೋಭಾವನೆಯನ್ನು ತುಂಬ ಖುಷಿ ಮತ್ತು ಗೌರವಯುತವಾಗಿರ್ತಕ್ಕಂಥ ಸಂತೋಷದ ವಿಷಯ. ನಾನು ಮಾಧ್ಯಮ ಮಿತ್ರರ ಪರವಾಗಿ ನಾನು ಸರ್ಕಾರಕ್ಕೆ ಮತ್ತು ಕೆಲವೊಂದಿಷ್ಟು ಅಧಿಕಾರಿ ವರ್ಗದವರಿಗೆ ನಾನು ಮನವಿಯನ್ನು ಮಾಡಿಕೊಳ್ತಾ ಇದ್ದೀನಿ. ದಯವಿಟ್ಟು ಮಾಧ್ಯಮ ಮಿತ್ರರಿಗೆ ಇದೇನು ಪತ್ರಕರ್ತರೇನಿದಾರಲ್ಲ ಅವ್ರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದ್ರಿಂದ, ಜಿಲ್ಲೆಗೊಂದು ಅಪಾರ್ಟ್ಮೆಂಟ್, ಮೀಡಿಯಾದವ್ರಿಗೆ ಜಿಲ್ಲೆಗೊಂದು ಅಪಾರ್ಟ್ಮೆಂಟ್, ಅವ್ರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡೋದ್ರಿಂದ ಅವ್ರು ಬಾಡಿಗೆ ಕಟ್ಟೋದು ಕಷ್ಟ ಆಗ್ತಾಯಿದೆ. ಅವರು ಜೀವನ ನಿರ್ವಹಣೆ ತುಂಬ ಪಾಪ EMI ಮನೆ ಬಾಡಿಗೆನೋ ಮತ್ತೊಂದು ಮಗದೊಂದು ತುಂಬ ಕಷ್ಟದಲ್ಲಿ ಅವರು ಲೈಫ್ ಲೀಡ್ ಮಾಡ್ತಾಯಿದ್ದಾರೆ. ಹಾಗೆ ಪ್ರತಿ ದಿವಸ ಪ್ರೊಫೆಷ್ನಲ್ ಫೀಲ್ಡ್ ಆಗಿರೋದ್ರಿಂದ ಪಾಪ ಅವ್ರಿಗೂ ಮಕ್ಕಳ ಎಜುಕೇಷನ್ಗೆ ದೊಡ್ಡ ಫೀಸ್ ಇರ್ತದೆ. ಹೀಗಾಗಿ ಸರ್ಕಾರ ಒಂದು ಸ್ವಲ್ಪ ಅದರ ಕಡೆಗೆ ಈ ಕಲಾವಿದರಿಗೆ ಹೇಗೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಸೌಲಭ್ಯ ಆಗಿದೆಯಲ್ಲ, ಹಾಗೆ ಈ ಮಾಧ್ಯಮ ಮಿತ್ರರು ಕೂಡ ಸೌಲಭ್ಯಗಳನ್ನು ಒದಗಿಸಿಕೊಡೋದ್ರಿಂದ, ಜಿಲ್ಲೆ ಒಂದು ಅಪಾರ್ಟ್ಮೆಂಟ್ ಮಾಡೋದ್ರಿಂದ ಒಂದು ಜಿಲ್ಲೆಗೆ ಕನಿಷ್ಠ ಒಂದು 150-200 ಮೀಡಿಯಾದವರು ಇರ್ತಾರೆ. ಆಲ್ಮೋಸ್ಟ್ ನಮಗೆ ಕೆಲವೊಂದು ಕಡೆ ಕಡಿಮೆನೇ ಇರ್ಬೋದು. ಈಗ ಬೆಂಗಳೂರಿನಂಥ ನಗರಗಳಲ್ಲಿ ಅವ್ರಿಗೆ ಅಲ್ಲಿ ಸೌಲಭ್ಯಗಳು ಸಿಗ್ಬೋದು. ಆದರೆ ಉತ್ತರ ಕರ್ನಾಟಕದ ಅಥವಾ ರಾಜ್ಯದ ಇತರೆ ಜಿಲ್ಲೆಗಳಲ್ಲಿ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ. ಹಾಗಾಗಿ ಇದನ್ನು ಸ್ವಲ್ಪ ಸರ್ಕಾರ ಗಮನ ಹರಿಸೋದ್ರಿಂದ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರು, MLAಗಳು, MP ಗಳು ಆಮೇಲೆ ಸ್ವಲ್ಪ ಇದ್ರ ಕಡೆ ಗಮನ ಹರಿಸೋದ್ರಿಂದ ಎಲ್ಲ ಒಂದು ಕಡೆಗೆ ಅವ್ರಿಗೂ ಕೂಡ ಸೌಕರ್ಯಗಳನ್ನು ಒದಗಿಸಿಕೊಟ್ಟಾಗ್ತದೆ ಅಂಥೇಳಿ ಅವ್ರಿಗೆ ಸೌಕರ್ಯಗಳು ಸಿಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯ ಜೊತೆಗೆ ಶುಭ ಹಾರೈಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.